ರೈತರೊಂದಿಗೆ ಸಚಿವರ ಮಾತುಕತೆ ಯಶಸ್ವಿ ಅಂತ್ಯಗೊಳಿಸಿದ ಧರಣಿ. ಬೋದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಅಂತಿಮ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಕಳೆದ 9 ದಿನಗಳಿಂದ 38 ಗ್ರಾಮಗಳು ರೈತರ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲರ ಮಾತುಕತೆಯಿಂದಾಗಿ ರವಿವಾರ ಅಂತ್ಯಗೊಂಡಿತು. ಧರಣಿ ನಿರತ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರು, ಕೇವಲ 6 ತಿಂಗಳ ಒಳಗಾಗಿ ಈ ನಿಮ್ಮ ಬೇಡಿಕೆಯನ್ನು ಈಡೇರಿಸುತ್ತೇನೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ವಿಜಯಪುರ ನಗರದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿಯೇ ಇದರ ಅಲೋಕೇಶನ್ ಮಾಡಿಸುತ್ತೇನೆ ಎಂದರು. ಸಚಿವರ ಮಾತಿಗೆ ಒಪ್ಪಿಗೆ ನೀಡಿದ ರೈತರು ರೈತ ಹೋರಾಟಗಾರ ಅರವಿಂದ್ ಕುಲಕರ್ಣಿ ಅವರ ಮುಖಾಂತರ ಧರಣಿ ಅಂತ್ಯಕ್ಕೆ ಘೋಷಣೆ ಮಾಡಿದರು. ಅದಾದ ಮೇಲೆ ಪೂಜ್ಯ ಮಲ್ಲಿಮೊಬ್ಬ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಈ ಸಮಯದಲ್ಲಿ ದೇವರ ಹೆಬ್ಬರ್ಗಿ ಶಾಸಕ ರಾಜುಗೌಡ ಪಾಟೀಲ್, ಬಿಎಸ್ ಪಾಟೀಲ್ ಯಾಳಗಿ, ಮಾಜಿ ಶಾಸಕ ಶರಣಪ್ಪ ಸುನಗಾರ, ಡಾಕ್ಟರ್ ಪ್ರಭುಗೌಡ ಲಿಂಗದಳಿ, ಸುರೇಶ್ ಬಾಬುಗೌಡ ಪೀರಾಪುರ್, ಸಂತೋಷ್ ದೊಡ್ಮನಿ, ಪ್ರಭುಗೌಡ ಬಿರಾದರ್ ಅಸ್ಕೆ, ಸುರೇಶ್ ಕುಮಾರ್ ಇಂಗಳಗೇರಿ, ಡಾಕ್ಟರ್ ಪ್ರಭುಗೌಡ ಬಿರಾದರ್, ಶಿವಪುತ್ರ ಚೌಧರಿ, ರಾಯಪ್ಪ ಗೌಡ ಬಿರಾದರ್, ಶಂಕರ್ ಗೌಡ್ ದೇಸಾಯಿ ಹಾಗೂ ಹಲವಾರು ರೈತ ಮುಖಂಡರು ಉಪಸ್ಥಿತರಿದ್ದರು. ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟೆ. ಈ 9ನೇ ದಿನದ ಧರಣಿ ಸ್ಥಳಕ್ಕೆ ಆಗಮಿಸಿ ನಮಗೆ ಒಂದು ಭರವಸೆಯನ್ನು ಕೊಟ್ಟರು. 5 ರಿಂದ 6 ತಿಂಗಳ ಮುಗಿದೊಳಗಾಗಿ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾ ಹೇಳಿದ್ರು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ವಿಜಯಪುರದಲ್ಲಿ ನಡೆಯತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ಅದೇನು 130 ಕೋಟಿ 150 170 200 ಕೋಟಿಯಲ್ಲಿ ಆ ಹಣವನ್ನು ನಾನು ಘೋಷಣೆ ಮಾಡಿ ಅದನ್ನು ಫೈನಲ್ ಮಾಡಿರ್ತಕ್ಕಂಥ ಮಾತನ್ನು ಅವರು ಕೊಟ್ಟಿದ್ದಾರೆ. ಈ ನಾನು ನಮ್ಮ ಎಲ್ಲ ಮುಖಂಡರ ಜೊತೆ, ಯಾಕಂದ್ರೆ ನಾವು ಮುಂಚೂಣಿಯಲ್ಲಿ ಇರ್ಬೋದು, ರೈತರ ವಿಶ್ವಾಸ ತಗೊಂಡು ನಾವು ಏನೇ ಒಂದು ಹೋರಾಟ ತೀರ್ಮಾನ ತಗೋಬೇಕಾಗ್ತದೆ, ಇಲ್ಲಿ ತಗೋಬೇಕಾಗ್ತದೆ. ಯಾಕಂದ್ರೆ ನಾಳೆ ಏನಪ್ಪ ಮನಸ್ಸಿಗೆ ಬಂದಂಗ ಅವರು ಕೂತರು, ಮನಸ್ಸಿಗೆ ಬಂದಾಗ ತಕೊಂಡು ಹೋಗುವಂತಕ್ಕಂಥದ್ದು ನಮಗೆ ಆಗ್ಬಾರ್ದು. ಈಗಾಗಲೇ ಚರ್ಚೆ ಮಾಡಿದೆವು. ಅವರ ಒಂದು ಅಭಿಪ್ರಾಯದ ಮೇರೆಗೆ ಈಗೇನು ಮಾನ್ಯ ಉಸ್ತುವಾರಿ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಮತ್ತು ಅವರು ಒಂದು ನಿಮಿಷ ಹೇಳ್ತೀನಿ, ಇಲ್ಲಿ ಹೋದ್ರೆ ನಿಮ್ಮ ಮನೆ ಮುಂದೆ ಬರ್ತದೆ ಹೋರಾಟ. ಇವತ್ತು ತಮ್ಮೆಲ್ಲರ ಒಂದು ಅನುಮತಿ ಮೇರೆಗೆ, ಸಚಿವರ ಒಂದು ಭರವಸೆ ಮೇರೆಗೆ ಈ ಹೋರಾಟವನ್ನು ನಾವು ತಾತ್ಕಾಲಿಕವಾಗಿ ಹಿಂಪಡಿತೇವೆ. ಅದಕ್ಕೆ ರೈತರು ತಮಗೆಲ್ಲ ಒಪ್ಪಿಗೆ ವಿಶ್ವಾಸ ಇಟ್ಟು ಬರೋ. ಯಾಕಂದ್ರೆ ಮನುಷ್ಯನ ಮೇಲೆ ವಿಶ್ವಾಸ ಇರಬೇಕು ಯಾವಾಗಲೂ. ಒಂದ್ಸಲ ಅವಕಾಶ, ಇದು ಪ್ರಥಮ, ಈ ಭಾಗದಲ್ಲಿ ಪ್ರಥಮವಾಗಿರ್ತಕ್ಕಂಥ ಹೋರಾಟ ಪ್ರಥಮ ಬಾರಿ ಬಂದಿದ್ದಾರೆ. ಒಂದು ಮೊದಲ ಸಲ ಒಂದು ವಿಶ್ವಾಸ ಕೊಟ್ಟು ಹೋರಾಟ ತಪ್ಪನ್ನ ಆ ಒಂದು ಮಾತಿಗೆ ಕೊಟ್ಟ ಮಾತಿಗೆ ತಪ್ಪಿದ್ರೆ ಈ ಹೋರಾಟ ಎಲ್ಲಿ ಶಿಫ್ಟ್ ಮಾಡ್ಬೇಕನ್ನೋದು ಅದನ್ನ ಮಾಡುವಂತಕ್ಕಂಥ ಮಾತನ್ನ ಹೇಳುತ್ತೆ. ಆ ಪೀರಾಪುರ ಬೋದಿಯಾಳ ಕೂಸು ನಂದದು, ನಾವು ಹುಟ್ಟಿಸಿದ ಕೂಸ. ಹೋರಾಟವನ್ನು ಮಾಡ್ತೇವೆ. ಈ ಪೀರಾಪುರ ಬೋದಿಯಾಳ ಯೋಜನೆ ಹಿಂದೆ 2013ರಿಂದ 2018 ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳಾದ್ರು, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು 2013 ಬಜೆಟ್ನಲ್ಲಿ ಇದನ್ನ ಘೋಷಣೆಯನ್ನು ಮಾಡಿದ್ದೀವಿ. ಮುಂದೆ 2017, 16, 17ರಲ್ಲಿ ಇದನ್ನ ನಾವು DPR ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು 850 ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು. ಇದಕ್ಕೆ ಈ ಕೂಸನ್ನು ಹುಟ್ಟಾಕಿದ್ದು ನಾವೇ. ಮುಖ್ಯವಾಗಿ ಇಲ್ಲಿ ವಾಟರ್ ಅಲೋಕೇಶನ್ ಸಮಸ್ಯೆ ಇತ್ತು. ಆ ವಾಟರ್ ಅಲೋಕೇಶನ್ ಸಮಸ್ಯೆ ಭಾಳ ಆಗ್ತದ್ರಿಂದ ನಾವು ಸೇವಿಂಗ್ಸು, ಆಮೇಲೆ ನಮ್ಮ ಇನ್ನುಳಿದ ನಮ್ಮ ಏನು ಬೇಸಿನ್ನಾಗ ಉಳಿದಂಥದ್ದು. ಈಗ ಉದಾಹರಣೆಗಾಗಿ ನಾವು ನಮ್ಮ ಅದು ನಮ್ಮ ಯಾವ ಬೇಸಿನ್ಸ್ ಅದು ಬಳಸಿ ಇದನ್ನು ಸಹ ನಾವು ಇದನ್ನ ನೀರನ್ನು ಕೊಚ್ಚಿ ಇದು ಮಾಡಿದಂಥದ್ದು. ಕೆಲವು ಕಡೆ ಇದು ಸ್ವಲ್ಪ ವಿಳಂಬ ಆಯಿತು. ಆ ವಿಳಂಬ ಆಗ್ಲಿಕ್ಕೆ ಕಾರಣ ಹಿಡಕ್ಕೆ ಹೋದ್ರೆ ಮತ್ತೆ ಅದ್ರ ರಾಜಕೀಯ ಆಗ್ತದ ಏನ್ರಿ? ಅದು ರಾಜಕೀಯ ಹಾಕಿದ್ರೆ ರಾಜಕೀಯ ಮಾಡಕ್ಕೆ ಬಯಸೋದಲ್ಲ. ಹೇಳಿದ್ದೇನೆ ಅವ್ರಿಗೆ, ಈ ಕೂಸು ನಮ್ಮ ಸಿದ್ದರಾಮಯ್ಯನವರು, MB ಪಾಟೀಲ್ ಕೂಸು, ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು, ನಾವು ಪ್ರಾರಂಭ ಮಾಡಿದ್ದು. ಇದನ್ನ ಇತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ. ಟೆಂಡರ್ ಕೊಡೋದು ಅದಕ್ಕೆ ಹಣ ಇಟ್ಟಲಾರ್ದೆ ಹೋಗಿದ್ದಾರೆ. ಹೀಗಾಗಿ ಬ್ಲ್ಯಾಂಕೆಟ್ ಆಗಿ ಎಲ್ಲರೂ ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು. ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ 3 ಕಡೆ ಒಂದು ತಿರುಗುಂದಿ ಅಕ್ವಾಟಿಕ್ ಟೇಲೆಂಡು ಮತ್ತು ನಮ್ಮ ಅರಕೇರಿ ಮತ್ತು ಇದಕ್ಕೆ ಮಧ್ಯಪ್ರದೇಶ ಮಾಡಲ್ ಇದು ಮಾಡಿದ್ವಿ. ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶ ಇದು ಮಾಡಿದ್ದು. ಅದು ಒಂದೊಂದು ಬ್ಲಾಕಿಗೆ 20-25 ಹೆಕ್ಟರ್ಸ್ಗೆ ಒಂದೊಂದು ಬ್ಲಾಕಿಗೆ ಅಲ್ಲಿ ಬಿಡ್ತೀವಿ. ತದನಂತರ ಅಲ್ಲಿಂದ ರೈತರು ಉಪಯೋಗಿಸಬೇಕಾಗ್ತದೆ. ಈಗ DPR ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೀವಿ.
ಅದನ್ನು ಪ್ರತಿ ರೈತರ ಕಡೆ ಹೋಗ್ಬೇಕಾಗ್ತದೆ, ಬ್ಲಾಕ್ನಾಗ ಹೋಗಿ ಒಂದು ದಿವಸ ಇದು ಮಾಡಬೇಕಾಗ್ತದೆ ಮತ್ತು ಮಾಡಿಸಿ ಅದು ಮಾಡಬೇಕಾದ್ರೆ 3 ತಿಂಗಳು ಸಮಯ ತಗೋತದೆ. 4ನೇ ತಿಂಗಳಿಗೆ ನಾನು ಅದನ್ನು ಅಪ್ರೂವಲ್ ಕೊಡ್ತೀನಿ. 130 ಕೋಟಿ ಆಗ್ಬೋದು, 150 ಕೋಟಿ ಆಗ್ಬೋದು ಅಪ್ರೂವಲ್ ಕಳಿಸಿ ಟೆಂಡರ್ ಕರೆದು ಇದನ್ನು 9 ತಿಂಗಳೊಳಗೆ ಇದನ್ನು ಮುಗಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಈಗ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ನಾಗ ಏನಾದ್ರು ಆಗ್ತದೆ, ಕ್ಯಾಬಿನೆಟ್ ಆಗ್ತದಲ್ಲ, ಕ್ಯಾಬಿನೆಟ್ ಘೋಷಣೆ ಮಾಡ್ತೀವಿ.